ನವೆಂಬರ್ 24, 1971 ನಾರ್ತ್ ವೆಸ್ಟ್ನ ಓರಿಯೆಂಟ್ ಏರ್ಲೈನ್ಸ್ ಫ್ಲೈಟ್ ನಂಬರ್ 305 ಅನ್ನೋ ವಿಮಾನ ಅಮೆರಿಕಾದ ಪೋರ್ಟ್ಲ್ಯಾಂಡ್ನಿಂದ ಸಿಯಾಟಲ್ಗೆ ಹೊರಟಿರುತ್ತೆ. ಆ ವಿಮಾನದಲ್ಲಿ ಒಟ್ಟು 36 ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಆ 36 ಜನರಿಗೂ ಸಹ ಗೊತ್ತಿರಲಿಲ್ಲ ಅದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಒಂದು ಸೂಟ್ ಕೇಸ್ನಲ್ಲಿ ಬಾಂಬ್ ಇಟ್ಕೊಂಡು ವಿಮಾನ ಹೈಜಾಕ್ ಮಾಡಿ ಇಡೀ ಅಮೇರಿಕಾವನ್ನೇ ನಡುಗಿಸ್ತಾನೆ ಅಂತ. ಅವನ ಹೆಸರೇ ಡಿ.ಬಿ. ಕೂಪರ್. ವಿಮಾನ ಹೈಜಾಕ್ ಮಾಡಿದಂಥ ಕೂಪರ್ ಅಮೇರಿಕಾ ಗೌರ್ಮೆಂಟ್ ಬಳಿ 3 ಬೇಡಿಕೆಗಳನ್ನು ಇಡ್ತಾನೆ. ಆ 3 ಬೇಡಿಕೆಗಳು ಏನು? ಅಮೇರಿಕಾ ಗೌರ್ಮೆಂಟ್ ಆ 3 ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ವಾ? ಬನ್ನಿ ಡೀಟೇಲ್ ವಿಡಿಯೋ ನೋಡ್ಕೊಂಬರೋಣ. ಹಲೋ ಎವ್ರಿವನ್, ವೆಲ್ಕಮ್ ಟು ಕಿರಣ್ಪೀಡಿಯಾ. ಫಸ್ಟ್ ಟೈಮ್ ಕಿರಣ್ಪೀಡಿಯಾ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಮಾನ ಪ್ರಯಾಣ ಶುರುವಾದ 10 ನಿಮಿಷಗಳ ನಂತರ ಕೂಪರ್ ತನ್ನ ಜೇಬಿನಿಂದ ಒಂದು ಲೆಟರ್ನ ತೆಗೆದು ವಿಮಾನದಲ್ಲಿದ್ದ ಏರ್ ಹೋಸ್ಟರ್ನ ಕೈಗೆ ಕೊಡ್ತಾನೆ. ಆ ಏರ್ ಹೋಸ್ಟರ್ ಈತ ಯಾರೋ ನನ್ನ ಜೊತೆ ಫ್ಲರ್ಟ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಆ ಲೆಟರ್ನ ನಗುತ್ತಾ ಓಪನ್ ಮಾಡದೆ ತನ್ನ ಪರ್ಸ್ ಒಳಗಡೆ ಇಟ್ಕೋತಾಳೆ. ಆಗ ಕೂಪರ್ ಹೇಳ್ತಾನೆ, ಮಿಸ್, ನೀವು ಆ ಲೆಟರ್ನ ಓದಲೇಬೇಕು, ಯಾಕಂದರೆ ನನ್ನ ಬಳಿ ಬಾಂಬ್ ಇದೆ. ಏರ್ ಹೋಸ್ಟರ್ ಒಂದು ಕ್ಷಣ ಗಾಬರಿಯಾಗಿ ಆ ಲೆಟರ್ನ ಓಪನ್ ಮಾಡಿ ಓದೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ಲೆಟರ್ನಲ್ಲಿ ನನ್ನ ಬಳಿ ಇರುವ ಸೂಟ್ ಕೇಸ್ನ ತುಂಬ ಬಾಂಬ್ ಇದೆ. ನೀವು ಶಾಂತ ರೀತಿಯಿಂದ ನಾನು ಹೇಳುವುದನ್ನು ಕೇಳಬೇಕು. ಏರ್ ಹೋಸ್ಟರ್ ಆಗಲೂ ಸಹ ಬಾಂಬ್ ಇದೆ ಎಂದು ನಂಬುವುದಿಲ್ಲ. ಆಗ ಕೂಪರ್ ತನ್ನ ಬಳಿ ಇದ್ದಂತಹ ಸೂಟ್ ಕೇಸನ್ನು ಓಪನ್ ಮಾಡಿ ತೋರಿಸ್ತಾನೆ. ಕೂಪರ್ ತನ್ನ ಬೇಡಿಕೆಯನ್ನು ಅವಳ ಬಳಿ ಹೇಳ್ತಾನೆ. ಮೊದಲನೇ ಬೇಡಿಕೆ $2 ಲಕ್ಷ ಅಮೇರಿಕನ್ ಡಾಲರ್, ಅದು ಸಹ ಕ್ಯಾಶ್ ರೂಪದಲ್ಲಿ. ಎರಡನೇ ಬೇಡಿಕೆ 4 ಪ್ಯಾರಾಚೂಟ್. ಮೂರನೇ ಬೇಡಿಕೆ ವಿಮಾನ ಸಿಯಾಟಿನ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗೋ ಸಮಯದಲ್ಲಿ ಫುಲ್ಲಿ ಲೋಡೆಡ್ ಫ್ಯೂಲ್ ಟ್ರಕ್ ಸಹ ರೆಡಿ ಇರಬೇಕು. ಇಷ್ಟನ್ನು ಮಾಡಲಿಲ್ಲ ಅಂದರೆ ಈ ವಿಮಾನವನ್ನು ಬಾಂಬ್ನಿಂದ ಬ್ಲಾಸ್ಟ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾನೆ ಕೂಪರ್. ಗಾಬರಿಯಿಂದಾನೆ ಆ ಏರ್ ಹೋಸ್ಟರ್ ಈ ಎಲ್ಲ ವಿಷಯವನ್ನು ಹೋಗಿ ವಿಮಾನದ ಪೈಲಟ್ಗೆ ತಿಳಿಸ್ತಾಳೆ. ಪೈಲಟ್ ಅದನ್ನು ಅಮೇರಿಕಾದ ಗೌರ್ಮೆಂಟ್ಗೆ ತಿಳಿಸ್ತಾನೆ. ಅಮೇರಿಕಾದ ಗೌರ್ಮೆಂಟ್ ಸಹ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಕೂಪರ್ ಹೇಳಿದಂತೆ $2 ಲಕ್ಷ ಅಮೇರಿಕನ್ ಡಾಲರ್ ಜೊತೆಗೆ 4 ಪ್ಯಾರಾಚೂಟನ್ನು ರೆಡಿ ಮಾಡಿಕೊಂಡು ಸಿಯಾಟಲ್ ಏರ್ಪೋರ್ಟ್ನಲ್ಲಿ ವಿಮಾನಕ್ಕಾಗಿ ಕಾಯ್ತಾ ಇರ್ತಾರೆ. ಸಂಜೆ 5:30 ಸಮಯ ವಿಮಾನ ಸಿಯಾಟಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತೆ. ಕೂಪರ್ನ ಬೇಡಿಕೆಯಂತೆ ಹಣ ತುಂಬಿದ್ದ ಬ್ಯಾಗ್ ಮತ್ತು 4 ಪ್ಯಾರಾಚೂಟನ್ನು ಕೂಪರ್ಗೆ ಕೊಡಲಾಗುತ್ತೆ. ಆಗ ಆತ ಏರ್ ಹೋಸ್ಟರ್ಸ್ ಮತ್ತು ಪೈಲಟ್ನ ಹೊರತುಪಡಿಸಿ ಮಿಕ್ಕಿದ ಎಲ್ಲ ಪ್ರಯಾಣಿಕರನ್ನು ರಿಲೀಸ್ ಮಾಡ್ತಾನೆ. ಕೂಪರ್ ಮೊದಲೇ ಹೇಳಿದಂತೆ ಫುಲ್ಲಿ ಲೋಡೆಡ್ ಫ್ಯೂಲ್ ಟ್ಯಾಂಕ್ನ ವಿಮಾನಕ್ಕೆ ರೀಲೋಡ್ ಮಾಡಲು ಹೇಳ್ತಾನೆ. ನಂತರ ಪೈಲಟ್ಗೆ ವಿಮಾನವನ್ನು ಮೆಕ್ಸಿಕೋ ನಗರದ ಕಡೆ ಹೋಗಲು ಹೇಳ್ತಾನೆ. ವಿಮಾನ ಹಾರಲು ಶುರುವಾದ ನಂತರ ಸುಮಾರು ರಾತ್ರಿ 8:30 ಸಮಯ ಕೂಪರ್ ತನ್ನ ಬಳಿ ಇದ್ದ ಪ್ಯಾರಾಚೂಟ್ನ ಧರಿಸಿ ಏರ್ ಹೋಸ್ಟರ್ಗೆ ಹೇಳ್ತಾನೆ, ಪೈಲಟ್ಗೆ ಹೋಗಿ ಹೇಳು ಫ್ಲೈಟ್ನ ಬ್ಯಾಕ್ ಸ್ಟೇರ್ ಕೇಸ್ನ ಓಪನ್ ಮಾಡಲು. ಆಕೆ ಹೋಗಿ ಕೂಪರ್ ಹೇಳಿದಂತೆ ಪೈಲಟ್ಗೆ ಹೇಳಿದಾಗ ಆ ಸ್ಟೇರ್ ಕೇಸ್ ಓಪನ್ ಆಗುತ್ತೆ. ಆ ಡೋರಿಂದ ಕೂಪರ್ ಪ್ಯಾರಾಚೂಟ್ ಮತ್ತು ಹಣದ ಜೊತೆ ಕೆಳಗೆ ಹಾರ್ತಾನೆ.
ಕೂಪರ್ ವಿಮಾನದಿಂದ ಹಾರಿದ್ದನ್ನು ನೋಡಿದ ಪೈಲಟ್ ಮತ್ತು ಏರ್ ಹೋಸ್ಟರ್ ಅಮೆರಿಕಾದ ನೆವಾಡಾ ಅನ್ನೋ ಪ್ರದೇಶದಲ್ಲಿ ವಿಮಾನವನ್ನು ಎಮರ್ಜೆನ್ಸಿ ಲ್ಯಾಂಡ್ ಮಾಡ್ತಾರೆ. ನಂತರ ವಿಮಾನದಲ್ಲಿ ನಡೆದಂತಹ ಎಲ್ಲ ಮಾಹಿತಿಯನ್ನು ಅಮೆರಿಕಾದ ಗೌರ್ಮೆಂಟ್ಗೆ ತಿಳಿಸ್ತಾರೆ. ಕೂಪರ್ ವಿಮಾನದಿಂದ ಹಾರಿದಂಥ ಸ್ಥಳದಲ್ಲಿ ಅಮೆರಿಕಾದ FBI ಹುಡುಕಾಟ ಸ್ಟಾರ್ಟ್ ಮಾಡ್ತಾರೆ. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಕೂಪರ್ನ ಒಂದು ಸಣ್ಣ ಸುಳಿವು ಸಹ ಸಿಗಲಿಲ್ಲ. 8 ವರ್ಷಗಳ ನಂತರ ಫೆಬ್ರವರಿ 10, 1980, 8 ವರ್ಷದ ಹುಡುಗ ಬ್ರಿಯಾನ್ ಇಂಗ್ರಾಮ್ ಕೊಲಂಬಿಯಾ ರಿವರ್ ಹತ್ರ ಆಟ ಆಡ್ತಾ ಇರ್ತಾನೆ. ಸಡನ್ನಾಗಿ ಅವನಿಗೆ ಸುಮಾರು $5,800 ಅಮೇರಿಕನ್ ಡಾಲರ್ ಸಿಗುತ್ತೆ. ಅದನ್ನು ನೋಡಿದಂತಹ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ, 8 ವರ್ಷಗಳ ಹಿಂದೆ ವಿಮಾನ ಹೈಜಾಕ್ ಮಾಡಿ ಲೂಟಿ ಮಾಡಿದಂತಹ DP ಕೂಪರ್ನದ್ದೇ ಅಂತ. ನಿಮಗೆ ಡೌಟ್ ಬರಬಹುದು, 8 ವರ್ಷಗಳ ನಂತರ ಸಿಕ್ಕ ಹಣದಿಂದ ಹೇಗೆ ಇದು ಕೂಪರ್ ವಿಮಾನ ಹೈಜಾಕ್ ಮಾಡಿ ಲೂಟಿ ಮಾಡಿದಂತಹ ಹಣ ಎಂದು FBI ಹೇಳ್ತಾರೆ ಅಂತ. ಅದಕ್ಕೆ ಒಂದು ಕಾರಣ ಇದೆ. 8 ವರ್ಷಗಳ ಹಿಂದೆ ಅಮೇರಿಕಾ ಗೌರ್ಮೆಂಟ್ ಕೂಪರ್ಗೆ ಕೊಟ್ಟ ಅಷ್ಟು ಹಣ ಒಂದು ಪರ್ಟಿಕ್ಯುಲರ್ ಸೀರಿಯಲ್ ನಂಬರ್ನಿಂದ ಪ್ರಿಂಟ್ ಮಾಡಿದಂತಹ ನೋಟುಗಳಾಗಿರುತ್ತವೆ. ಮತ್ತೆ ಅಮೇರಿಕಾದ FBIನವರು ಹಣ ಸಿಕ್ಕಂತಹ ಕೊಲಂಬಿಯಾ ರಿವರ್ ಸುತ್ತಮುತ್ತ ಪ್ರದೇಶದಲ್ಲಿ ತಮ್ಮ ಕಾರ್ಯಾಚರಣೆ ಮಾಡ್ತಾರೆ. ಆದರೆ ಈ ಬಾರಿಯೂ ಸಹ ಕೂಪರ್ನ ಯಾವುದೇ ಸುಳಿವು ಸಿಗುವುದಿಲ್ಲ. ಸುಮಾರು 45 ವರ್ಷಗಳಾದರೂ ಸಹ DB ಕೂಪರ್ನ ಯಾವುದೇ ಸುಳಿವು ಸಿಗದ ಅಮೇರಿಕಾ ಗೌರ್ಮೆಂಟ್ ಕೊನೆಯದಾಗಿ 2016ರಲ್ಲಿ DB ಕೂಪರ್ ಕೇಸನ್ನು ಕ್ಲೋಸ್ ಮಾಡಲಾಗುತ್ತದೆ. ಇದಾಗಿತ್ತು DB ಕೂಪರ್ನ ಕತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿ ಸಸ್ಪೆನ್ಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಕತೆ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.